ಹೈದರಾಬಾದ್ನ ಗೋಲ್ಕೊಂಡ ಪ್ರದೇಶದಲ್ಲಿ ಶುಕ್ರವಾರ ನಡೆದಂತಹ ಆಘಾತಕಾರಿ ಕೊಲೆಯಲ್ಲಿ 30 ವರ್ಷದ ಯೂಟ್ಯೂಬರ್ ಒಬ್ಬರನ್ನು ಭೀಕರವಾಗಿ ಮನೆಯೊಳಗೆ ಕೊಲೆ ಮಾಡಲಾಗಿದೆ. ಕೊಲೆಯಾದ ವ್ಯಕ್ತಿಯನ್ನ ಶೈಖ್ ಮಹಬೂಬ್ ಅಲಿಯಾಸ್ ಚಾಂಡಿ ಮಸೂದ್ ಅಂತ ಗುರುತಿಸಲಾಗಿದೆ. ನೋಡಿ, ಹೈದರಾಬಾದ್ನಲ್ಲಿ ಯೂಟ್ಯೂಬರ್ ಬರ್ಬರ ಕೊಲೆಯಾಗಿದೆ. ಚಾಕುವಿನಿಂದ ಇರಿದು ಶೇಖ್ ಮಸೂದ್ ಕಗ್ಗೊಲೆ ಮಾಡಲಾಗಿರುವಂಥದ್ದು. ಹೈದರಾಬಾದ್ನ ಗೋಲ್ಕೊಂಡದಲ್ಲಿ ಚಾಕು ಝಳಪಿಸಿದೆ. ಇಲ್ಲಿ ಮಸೂದ್ ಪತ್ನಿ ಸಂಬಂಧಿಕರ ವಿರುದ್ಧ ಈಗ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ನೋಡಿ, ಹೈದರಾಬಾದ್ನಲ್ಲಿ ಚಾಕು ಝಳಪಿಸಿರುವಂಥದ್ದು. ಈ ವೇಳೆ 30 ವರ್ಷದ ಯೂಟ್ಯೂಬರ್ ಒಬ್ಬರನ್ನ ಮನೆಯೊಳಗೆ ಭೀಕರವಾಗಿ ಕೊಲೆ ಮಾಡಲಾಗಿದೆ. ಸದ್ಯ ಕೊಲೆಯಾದ ವ್ಯಕ್ತಿಯನ್ನ ಶೈಖ್ ಮಹಬೂಬ್ ಅಲಿಯಾಸ್ ಚಾಂಡಿ ಮಸೂದ್ ಅಂತ ಗುರುತಿಸಲಾಗಿದ್ದು, ಗೋಲ್ಕೊಂಡ ಪೊಲೀಸ್ ಠಾಣೆ ವ್ಯಾಪ್ತಿಯ ಕುಮಾರವಾಡಿಯಲ್ಲಿ ನಿನ್ನೆ ಮಧ್ಯಾಹ್ನ 3:20 ಸುಮಾರಿಗೆ ಈ ಘಟನೆ ನಡೆದಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಮಸೂದ್ ಶುಕ್ರವಾರದ ಪ್ರಾರ್ಥನೆ ನಂತರ ಮನೆಗೆ ಮರಳಿದಾಗ ಜನರ ಗುಂಪೊಂದು ಅವನನ್ನ ಹಿಂಬಾಲಿಸಿಕೊಂಡು ಬಂದಿರೋದನ್ನ ಗಮನಿಸಿದೆ. ಈ ವೇಳೆ ಪ್ರಾಥಮಿಕ ತನಿಖೆಯಿಂದ ಇದು ತಿಳಿದು ಬಂದಿರೋದು. ಆದಾಗ್ಯೂ ಕೂಡ ದಾಳಿಕೋರರು ಬಲವಂತವಾಗಿ ನಿವಾಸಕ್ಕೆ ನುಗ್ಗಿ ಹಲವಾರು ಬಾರಿ ಇರಿದಿದ್ದಾರೆ ಚಾಕುವಿನಿಂದ. ಪ್ರಮುಖ ಆರೋಪಿ ಶೇಖ್ ಸುಹೇಲ್ ಹಾಗೆ ಮಸೂದ್ನ ಪತ್ನಿಯ ಸಹೋದರನಾಗಿದ್ದು, ಸುಹೇಲ್ ಜೊತೆಯಲ್ಲಿ ಅಫ್ತು ಮತ್ತು ಜಬೀರ್ ಅಂತ ಗುರುತಿಸಲಾದ ಆತನ ಸಹಚರರು ಈ ಕೊಲೆ ಮಾಡಿದ್ದಾರೆ ಅಂತ ಪೊಲೀಸರು ಈಗ ತಿಳಿಸಿದ್ದಾರೆ. ನೋಡಿ, ಹೈದರಾಬಾದ್ನಲ್ಲಿ ಯೂಟ್ಯೂಬರ್ ಬರ್ಬರ ಕೊಲೆಯಾಗಿರುವಂಥದ್ದು. ಚಾಕುವಿನಿಂದ ಇರಿದು ಶೇಖ್ ಮಸೂದ್ ಅವರನ್ನ ಮಧ್ಯಾಹ್ನ 3 ಗಂಟೆಗೆ ಕಗ್ಗೊಲೆ ಮಾಡಲಾಗಿದೆ. ಚಾಕು ಝಳಪಿಸಿದೆ. ಹೈದರಾಬಾದ್ನ ಗೋಲ್ಕೊಂಡದಲ್ಲಿ ಈ ಹತ್ಯೆ ನಡೆದಿರುವಂಥದ್ದು. ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಲ್ಲ, ಆತನೇ ಮಸೂದ್. ಸದ್ಯ ಈಗ ಮಸೂದ್ ಪತ್ನಿ ಸಂಬಂಧಿಕರ ವಿರುದ್ಧವೇ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಯೂಟ್ಯೂಬರ್ ಮಸೂದ್ ಮನೆಗೆ ನುಗ್ಗಿ ಕೊಲೆಯನ್ನ ಮಾಡಲಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಚಾಂದಿ ಮಸೂದ್ ಎಂಬ ಖ್ಯಾತಿಯನ್ನ ಪಡೆದಿದ್ರು ಇವರು. ಮೈ ತುಂಬ ಬೆಳ್ಳಿ ಆಭರಣವನ್ನ ಮಸೂದ್ ಧರಿಸ್ತಾ ಇದ್ದ. ಬೆಳ್ಳಿ ಆಭರಣ ಹಾಕಿ ಎಲ್ಲರಿಗೂ ಕೂಡ ಸಹ ಪರಿಚಿತರಾಗಿದ್ದ. ಹೈದರಾಬಾದ್ನಲ್ಲಿ ಈಗ ಯೂಟ್ಯೂಬರ್ ಬರ್ಬರ ಹತ್ಯೆಯಾಗಿದೆ. ಮನೆಗೆ ನುಗ್ಗಿ ಚುಚ್ಚಿ ಕೊಂದಿದ್ದಾರೆ ಮಸೂದ್ನನ್ನ. ಹೈದರಾಬಾದ್ನ ಗೋಲ್ಕೊಂಡದಲ್ಲಿ ಸದ್ಯ ಮಸೂದ್ ಹತ್ಯೆಯಾಗಿದೆ. ಗಮನಿಸ್ತಾ ಇದ್ದೀರಾ ಟಿವಿ ಸ್ಕ್ರೀನ್ ಮೇಲೆ, ಬೆಳ್ಳಿ ಆಭರಣ ಹಾಕೊಂಡು ಮಸೂದ್ ಬಹಳ ಫೇಮಸ್ ಆಗಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸ್ತಾ ಇದ್ದೀವಿ ನಾವು. ಒಂದು ದಿನಕ್ಕೆ ಒಬ್ಬೊಬ್ಬರೇ ಯೂಟ್ಯೂಬರ್ಸ್ಗಳು ಯಾವ ರೀತಿಯಾಗಿ ಟ್ರೆಂಡನ್ನು ಕ್ರಿಯೇಟ್ ಮಾಡ್ತಾರೆ ಅಂತ ಹೇಳಿ ನಾವು ಗಮನಿಸ್ತಾಲೇ ಇರ್ತೀವಿ. ಈಗ ಅದೇ ನಿಟ್ಟಿನಲ್ಲಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದಾತನ ಕಗ್ಗೊಲೆಯಾಗಿರುವಂಥದ್ದು. ಹೈದರಾಬಾದ್ನಲ್ಲಿ ಯೂಟ್ಯೂಬರ್ ಬರ್ಬರ ಕೊಲೆಯಾಗಿದೆ. ಈತನನ್ನ ಈಗ ಚಾಕುವಿನಿಂದ ಇರಿದು ಶೇಖ್ ಮಸೂದ್ ಕೊಗ್ಗಲೆಯಾಗಿರುವಂಥದ್ದು. ಹೈದರಾಬಾದ್ನ ಗೋಲ್ಕೊಂಡದಲ್ಲಿ ಈ ಹತ್ಯೆ ಮಾಡಲಾಗಿದೆ. ಇನ್ನು ಮಸೂದ್ ಪತ್ನಿ ಹಾಗೆ ಸಂಬಂಧಿಕರ ವಿರುದ್ಧ ಆರೋಪವನ್ನ ಮಾಡಲಾಗ್ತಾ ಇದೆ. ಅವರೇ ಯಾಕೆ ಕೊಲೆ ಮಾಡಿಸಿರಬಾರ್ದು ಎಂಬಂತ ನಿಟ್ಟಿನಲ್ಲಿ ಯೂಟ್ಯೂಬರ್ ಮಸೂದ್ ಮನೆಗೆ ನುಗ್ಗಿ ಚಾಕುವಿನಿಂದ ಇರಿದು ಕೊಲೆ ಮಾಡಲಾಗಿರುವಂಥದ್ದು. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಚಾಂದಿ ಮಸೂದ್ ಅಂತಲೇ ಇವರು ಖ್ಯಾತಿಯನ್ನ ಪಡೆದಿದ್ರು. ಮೈ ಮೇಲೆಲ್ಲ ಬೆಳ್ಳಿ ಆಭರಣಗಳನ್ನು ಹಾಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅವರದ್ದೇ ಆದಂತಹ ಒಂದು ಹವಾ ಟ್ರೆಂಡ್ ಅನ್ನು ಸೃಷ್ಟಿ ಮಾಡಿದ್ರು. ಈಗ ಆ ಕೊಲೆ ಯಾವ ವಿಚಾರಕ್ಕಾಗಿದೆ ಅನ್ನುವಂತಹ ಮಾಹಿತಿ ತಿಳಿದು ಬಂದಿಲ್ಲ. ಮೈ ತುಂಬ ಬೆಳ್ಳಿ ಆಭರಣ ಧರಿಸ್ಕೊಂಡಿದ್ರು ಮಸೂದ್. ಸದ್ಯ ಈಗ ಆತನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಮನೆಗೆ ನುಗ್ಗಿ. ಹಾಗೂ ಪೊಲೀಸರು ಇನ್ಮೇಲೆ ವಿಚಾರಣೆಯನ್ನು ಕೂಡ ಮಾಡಬೇಕು. ಈ ಕೊಲೆ ಯಾಕಾಯಿತು, ಹೆಂಗಾಯಿತು, ಏನು ಕಾರಣ, ಯಾಕೆ ಅವನನ್ನು ಕೊಂದ್ರು, ಈ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನು ಮಾಡ್ತಾರೆ. ತನಿಖೆ ಆದಮೇಲೆ ಗೊತ್ತಾಗುತ್ತೆ ಕೊಲೆ ಯಾಕಾಗಿರೋದು ಅಂತ ಹೇಳಿ. ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬರ್ ಅಂದ ತಕ್ಷಣ ತರಹೇವಾರಿ ಅವರು ಕಾಂಟೆಂಟ್ಗಳನ್ನ ಮಾಡ್ತಾ ಇರ್ತಾರೆ. ಕೆಲವೊಂದು ಪರವಾಗಿ ಕಾಂಟೆಂಟ್ ಮಾಡಿದರೆ, ಕೆಲವೊಂದು ವಿರುದ್ಧವಾಗಿ ಕೂಡ ಕಾಂಟೆಂಟ್ ಮಾಡ್ತಾರೆ. ಮತ್ತೊಂದು ಕಡೆ ಅವರಿಗೆ ಬರ್ತಾ ಇರುವಂತಹ ಹಣದ ಹೊಳೆ ಮೇಲೂ ಕೂಡ ಕಂಡುಬಿದ್ದು ಇಲ್ಲಿ ಕೊಲೆ ಮಾಡಿರುವಂಥ ಶಂಕೆ ಇರಬಹುದು. ಕಾದ್ ನೋಡೋಣ ಈ ಒಂದು ಪ್ರಕರಣ ಏನಾಗಿರ್ಬೋದು, ಯಾಕೆ ಕೊಲೆ ಆಯಿತು ಅನ್ನುವಂಥದ್ದು ಪೊಲೀಸ್ ತನಿಖೆ ವರದಿ ಬೆನ್ನಲ್ಲೇ ಗೊತ್ತಾಗಬೇಕಾಗಿದೆ. ಇದು ಫೋಕಸ್ ನ್ಯೂಸ್ ಅಪ್ಡೇಟ್ಸ್. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೋಡ್ತಾ ಇರಿ ಫೋಕಸ್ ಟಿವಿ.